ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಏನೋ ಗಣೇಶ ಮೆರವಣಿಗೆ ವೇಳೆಂಥ ಸಂದರ್ಭದಲ್ಲಿ ಏನೋ ಏಕಾಏಕಿ ಕಲ್ಲು ತೂರಾಟ ಆಗಿ ಗಲಾಟೆಗಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಈಗ ಶ್ರೀರಾಮ್ ಸೇನೆ ಸಂಸ್ಥಾಪಕರಾದಂಥ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಅವ್ರನ್ನೂ ಕೂಡ ಮಾತಾಡ್ಸೋಣ ಪ್ರಯತ್ನ ಮಾಡೋಣ. ಸರ್, ಈಗ ಮದ್ದೂರಿನಲ್ಲಿ ಏನೋ ಗಣೇಶೋತ್ಸವದ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಯಿತು, ನಂತರ ಕೆಲವು ಯುವಕರನ್ನು ಅರೆಸ್ಟ್ ಮಾಡುವಂಥ ಕೆಲಸ ಆಯಿತು. ಆದರೆ ಈ ನಿಟ್ಟಿನಲ್ಲಿ ಏನು ಅಲ್ಲಿ ಏನು ಪ್ರತಿಭಟನೆ ಮಾಡದಂಥ ಏನು ಜನಗಳ ಮೇಲೆ FIR ಹಾಕಿರ್ತಕ್ಕಂಥದ್ದು ಮತ್ತು BJP ನಾಯಕರ ಮೇಲೆ FIR ಹಾಕಿರ್ತಕ್ಕಂಥ ಕೆಲಸ ನಡೀತಾ ಇದೆ. ಯಾಕೆ ಸರ್ ಈ ಥರ? ಇದ್ರ ಬಗ್ಗೆ ನೀವೇನು ಹೇಳ್ತೀರಂತ? ಮದ್ದೂರು ಘಟನೆ ಒಂದು ವರ್ಷದ ಹಿಂದೆ ಅದೇ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಇದು ಘಟನೆ ಆಗಿತ್ತು. ಅದೇ ಮಸೀದಿಯ ಮುಂದನೇ ಗಜಾನನ ಮೆರವಣಿಗೆ ಹೋಗ್ಬೇಕಾದ್ರೆ ಕಲ್ಲಿಸಿದ್ರು, ತಲವಾರು ತೊಗೊಂಡು ಓಡಾಡಿದ್ರು, ಭಾಳ ದೊಡ್ಡ ಗಲಭೆ ಆಗಿತ್ತು. ಆವಾಗಲೇ ಏನಾದರೂ ಎಚ್ಚರಿಕೆ ವಹಿಸಿ ಸರಿಯಾಗಿ ಹದ್ದು ಬಸ್ನಲ್ಲಿ ಇಟ್ಟಿದ್ರೆ ಮಸೀದಿಗಳಲ್ಲಿ ಕಲ್ಲು ಹೆಂಗೆ ಸೇಕರಣೆ ಆಯಿತು? ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್ ಅದು. ಕಲ್ಲಿಂದ ಕಲ್ಲು ಎಸಿಬೇಕಾದ್ರೆ ಹಾಗಾದರೆ ಮುಂಚೆನೇ ಎಲ್ಲ ತಯಾರಿ ಮಾಡಿದ್ದಾರೆ ಅವರು. ಆ ತಯಾರಿ ಹೇಗೆ ಗೊತ್ತಾಗಲಿಲ್ಲ? ನಾಗಮಂಗಲದ ಹೇಗೆ ನೆನಪಿಟ್ಕೊಳ್ಳಿಲ್ಲ? ಸೊ ಈ ಎಲ್ಲವನ್ನು ನೋಡಿದರೆ ಸರ್ಕಾರ ವ್ಯವಸ್ಥಿತವಾಗಿ ಇದಕ್ಕೆ ಅವರು ಕುಮ್ಮಕ್ಕು ಕೊಡ್ತಾ ಇದ್ದಾರೆ. ಮುಸ್ಲಿಮ್ ಕಿಡಿಗೇಡಿಗಳನ್ನು, ಮುಸ್ಲಿಮ್ ಗುಂಡಾಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಯಾರ್ಯಾರು ಪೊಲೀಸ್ ಸ್ಟೇಷನ್ ದಾಳಿ ಮಾಡಿದಂಥವ್ರ ಕೇಸನ್ನು ವಾಪಸ್ ತಗೊಳ್ತಾ ಇದ್ದರೆ ಇದು ಇಂಥ ಗುಂಡಾಗಳ ಬೆಳವಣಿಗೆಗಳು, ಪ್ರೋತ್ಸಾಹ ಕೊಡುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ಹೇಳ್ತಾ ಇದ್ದಾರೆ, ಮದ್ದೂರು ಘಟನೆ ಅತ್ಯಂತ ಗಂಭೀರವಾಗಿ ಹಿಂದೂ ಸಮಾಜನೂ ತೊಗೊಳ್ಬೇಕು, ಕಾಂಗ್ರೆಸ್ ಸರ್ಕಾರನೂ ತೊಗೊಳ್ಬೇಕು. ಬರೀ ಮುಸ್ಲಿಂ ಓಟ್ನಿಂದ ಮಾತ್ರ ಗೆದ್ದಿಲ್ಲ ನೀವು. ಎಲ್ಲ ಹಿಂದೂಗಳು ಯಾರು ಓಟ್ ಹಾಕಿದ್ದಾರೆ ನಿಮಗೆ, ಅವ್ರ ಮನೆಯಲ್ಲಿ ಗಣಪತಿ ಪೂಜೆ ಮಾಡ್ತಾರೆ, ಗಜಾನನ ಪೂಜೆ ಮಾಡ್ತಾರೆ. ಸೊ ಅಂಥ ಗಜಾನನಿಗೆ ಅವಮಾನ ಮಾಡ್ತಾ ಇರುವಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರವೂ ಕೂಡ ನಿಮ್ಮ ಕುಮ್ಮಕ್ಕಿದೆ. ಬರೀ ಮುಸ್ಲಿಮ್ ಅಪೀಸ್ಮೆಂಟ್ ಮಾಡ್ತಾ ಇರುವಂಥದ್ದು ನೋಡಿದರೆ ಅಲ್ಲಿ 500 ಹಿಂದೂ ಕಾರ್ಯಕರ್ತರ ಮೇಲೆ ಕೇಸ್ ಹಾಕಿದ್ದಾರೆ ಅಂತಂದರೆ ಮಾನ ಮರ್ಯಾದೆ ಇದೆ ನಿಮಗೆ? ನಾಚಿಕೆ ಆಗೋಲ್ವಾ? ಯಾರು ಹಲ್ಲೆ ಮಾಡಿದ್ದಾರೆ, ಯಾರು ಕಲ್ಲೆಸಿದ್ದಾರೆ ಅವರನ್ನು ಗುರಿ ಇಡಬೇಕು, ಅವರನ್ನು ಗುಂಡು ಹಾಕ್ರಿ, ಅವ್ರಿಗೆ ಕೇಸ್ ಹಾಕ್ರಿ. ಹಿಂದೂಗಳಿಗೆ ಯಾಕೆ ಕೇಸ್ ಹಾಕ್ತಾರೆ? ಹೌದು, ಹಿಂದೂಗಳ ಪ್ರತಿಭಟನೆ ಮಾಡಿದ್ದಾರೆ, ಮಾಡಬೇಕಾಗತ್ತೆ. ಏನು ಬಾಯಿ ಮುಚ್ಕೊಂಡು ಕೂತ್ಕೋಬೇಕಾ? ನಮ್ಮ ದೇವರುಗಳನ್ನು ಅಪಮಾನ ಮಾಡಿದರೆ ಸುಮ್ಮನೆ ಕೂತ್ಕೋಬೇಕಾ? ಸೊ ಆ ಹಿನ್ನೆಲೆಯಲ್ಲಿ ನಡೆದಂಥ ಘಟನೆ ಅತ್ಯಂತ ಗಂಭೀರವಾಗಿ ನಾವು ತಗೊಳ್ಬೇಕಾಗಿದೆ. ಮುಂದಿನ ದಿನಗಳಲ್ಲಿ, ನಾನು ಹೇಳೋದು ಮುಂದಿನ ದಿನಗಳಲ್ಲಿ ಈ ರೀತಿ ನಮ್ಮ ದೇವರುಗಳನ್ನು, ನಮ್ಮ ದೇವಸ್ಥಾನಗಳನ್ನು, ನಮ್ಮ ಹಿಂದೂ ಮೆರವಣಿಗೆಗಳನ್ನು ನೀವೇನಾದರೂ ಮುಸ್ಲಿಂ ಗುಂಡಾಗಳೇನಾದರೂ ಈ ರೀತಿ ಅಪಮಾನ ಅವಮಾನ ಕಲ್ಲೆಸೋದು ತೊಂದರೆ ಮಾಡಿದರೆ ನಿಮ್ಮ ಮನೆ ಹೊಕ್ಕು ಹೊಡಿಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸರ್, ಇನ್ನೊಂದು ಚರ್ಚೆ ಹುಟ್ಟಾಗ್ತಾ ಇರತಕ್ಕಂಥ ಏನು ಮದ್ದೂರಿನಲ್ಲಿರುವಂಥ ರಾಮ್ ರಹೀಮ್ ನಗರದಲ್ಲಿ ಅಲ್ಲೊಂದು ಏನು ಮಸೀದಿ ಇದೆ. ಇದು ಕಳೆದ 1 ವರ್ಷದ ಹಿಂದೆ ಮಸೀದಿ ಇರಲ್ಲ. ಇತ್ತೀಚೆಗೆ ಅದು ಮಸೀದಿ ಉದ್ಭವ ಆಗಿರ್ತಕ್ಕಂಥದ್ದು ಆ ಜಾಗದಲ್ಲಿ. ಅದು ಅಕ್ರಮವಾಗಿ ಮಸೀದಿ ಕಟ್ಟಿದ ಹಿನ್ನೆಲೆಯಲ್ಲಿ ಸಾಕಷ್ಟು ಏನೋ ಪ್ರಧಾನಮಂತ್ರಿಗಳು ಹಿಡಿದು ದೂರನ್ನು ಕೂಡ ಅಲ್ಲಿನ ಸ್ಥಳೀಯರು ಕೂಡ ಕೊಟ್ಟಿದ್ದಾರೆ. ಆದರೆ ಇದು ಎಲ್ಲಿ ಸರ್ಕಾರಕ್ಕೆ ಗೊತ್ತಾಗಲಿಲ್ವಾ ಅಂತ? ರಾಮ ರಹೀಮ್ ನಗರ್ ಅಂತನ್ನುವಂಥದ್ದು ಅದು ಹೆಸರೇ ತಪ್ಪು. ರಾಮ ರಹೀಮ ಇಬ್ಬರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಜಿನ್ನ 47ರಲ್ಲಿ ಹೇಳಿದ್ದಾನೆ, ನಾವು ಹಿಂದೂ ಮುಸ್ಲಿಂ ಎಂದೂ ಒಂದಾಗಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ನಮ್ಮ ಪಾಕಿಸ್ತಾನ ಕೊಡಿ ಅಂತ ಹೇಳಿ ಹೋದಂಥವರು ಇವತ್ತು ರಾಮ್ ರಹೀಮ್ ನಗರದ ಯಾರು ಹೆಸರಿಟ್ಟಿದ್ದಾರೆ ಅವ್ರು ಮೂರ್ಖರು ಅಂತ ಹೇಳ್ತೀನಿ. ಸೊ ಈ ರೀತಿ ನಾಟಕ ಬಿಟ್ಬಿಡಿ. ಒಂದು, ಇನ್ನು ಎರಡನೇದು, ಮಸೀದಿ ಇಲ್ಲೀಗಲ್ ಇದೆ ಅಂತನ್ನುವಂಥದ್ದು ನನಗೆ ಗೊತ್ತಿಲ್ಲ. ಆದರೆ ಇಲ್ಲೀಗಲ್ ಈ ಬರೇ ರಾಮನಗರ ಅಲ್ಲ, ರಾಮ ರಹೀಮ್ ನಗರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಸಾವಿರಾರು ಇಲ್ಲೀಗಲ್ ಮಸೀದಿಗಳು, ಮದರ್ಸಗಳು, ದರ್ಗಾಗಳು ಬೇಕಾದಷ್ಟಿದ್ದಾವೆ. ಅದನ್ನು ತೆಗೆದು ಹಾಕುವಂಥದ್ದು BJPಯವ್ರಿಗೂ ತಾಕತ್ತಿಲ್ಲ, ಕಾಂಗ್ರೆಸ್ನವ್ರಿಗೂ ತಾಕತ್ತಿಲ್ಲ, JDSನವ್ರಿಗೂ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಇಲ್ಲ. ಅದನ್ನು ಇನ್ನು ಮುಂದಿನ ದಿನಗಳ ಹಿಂದೂ ಸಂಘಟಕರು ನಾವು ಅದನ್ನು ಎತ್ತಿ ತೋರಿಸ್ತೀವಿ. ಇನ್ನು ಇವ್ರ ಮೂಲಕ, ಕೋರ್ಟಿನ ಮೂಲಕ ಅದನ್ನು ಡೆಮಾಲಿಷ್ ಮಾಡಬೇಕು ಅಂತನ್ನುವಂಥದ್ದು ಹೋರಾಟವನ್ನು ತೊಗೊಳೋರಿದ್ದೀವಿ ಅಂತನ್ನುವಂಥದ್ದು ಹೇಳ್ತೀನಿ. ಇನ್ನು ಅಲ್ಲಿ ರಹೀಮ್ ನಗರದ ಏನು ಮಸೀದಿ ಇದೆ ಅದರ ಡಾಕ್ಯುಮೆಂಟ್ ತೊಗೊಂಡು ಅದರ ಸಂಬಂಧಪಟ್ಟಾಗಿ ನಾನು ಹೋರಾಟವನ್ನು ಮಾಡ್ತೀನಿ. ಎಲ್ಲೋ ಈ ಸಿಚುವೇಶನ್ ನೋಡಿ ಸರ್, ಪೊಲೀಸರ ವೈಫಲ್ಯ ಎದ್ದು ಕಾಣ್ತದೆ ಇದೆ ಸಾಕಷ್ಟು ಪ್ರಮಾಣದಲ್ಲಿ. 100ಕ್ಕೆ 100 ಹೇಳ್ತೀನಿ, ಪೊಲೀಸರ ವೈಫಲ್ಯ. ಪೊಲೀಸರು ಕಾಯ್ದೆ ಕಾನೂನಿನ ಮಾತು ಕೇಳೋಲ್ಲ. ಯಾರ ರಾಜಕಾರಣಿಗಳ ಮೇಲೆ ಸರ್ಕಾರ ಇದೆಯೋ ಅವ್ರದ್ದು ಮಾತು ಕೇಳ್ಕೊಂಡು ಇವ್ರ ವರ್ತನೆಗಳಿರ್ತಾವೆ ವಿನಃ ಇವರು ವರ್ತನೆ ಕಾಯ್ದೆಯನ್ನು ಏನು ಹೇಳುತ್ತೆ, ಕಾನೂನು ಏನು ಹೇಳುತ್ತೆ, ತಪ್ಪಿತಸ್ಥರು ಯಾರಿದ್ದಾರೆ, ಯಾರು ತಪ್ಪಿತಸ್ಥರು ಇಲ್ಲ ಅಂಥವ್ರ ಬಗ್ಗೆ ಯೋಚನೆ ಮಾಡಬೇಕು ವಿನಃ ನೀವು ರಾಜಕಾರಣಿಗಳ ಬಗ್ಗೆ, ಯಾವ ರಾಜಕೀಯ ಪಕ್ಷ ಅಧಿಕಾರದಲ್ಲಿದೆ ಅವ್ರ ಮಾತು ಕೇಳುವಂಥದ್ದು ನಿಮ್ಗೆ ಶೋಭೆ ತರುವಂಥದ್ದಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಫೇಲ್ಯೂರ್.
100ಕ್ಕೆ 100 ಹೇಳ್ತೇನೆ. ಅಲ್ಲಿ ಕಲ್ಲುಗಳು ಸಂಗ್ರಹಣೆ ಹೇಗಾಯಿತು, ಕಲ್ಲಿಂದ ಬಿದ್ದು ಅಲ್ಲಿ ಮೇಲೆ ದಾಳಿ ಹೇಗಾಯಿತು. ಸಹಜ ಇದ್ದರೆ ಸಣ್ಣ ಹುಡುಗನೂ ಹೇಳ್ತಾನೆ ಅಲ್ಲಿ ಕಲ್ಲುಗಳು ಹೇಗೆ ಬಂತು ಅಂತನ್ನುವಂಥದ್ದು. ಸೊ ಇದು ಪೊಲೀಸ್ ಫೇಲ್ಯೂರ್ ಇದೆ, ಸರ್ಕಾರದ ಕುಮ್ಮಕ್ಕಿದೆ ಅಂತನ್ನುವಂಥದ್ದು ಕೂಡ ಹೇಳ್ತಾರೆ. ಅಲ್ಲ, ತಾವು ಕೂಡ ಮದ್ದೂರಿಗೆ ಭೇಟಿ ನೀಡುವಂಥದ್ದು ಏನಾದರೂ ಇದೆಯಾ ಸರ್ ಪ್ಲ್ಯಾನ್ ಅಂತ? ಈಗ 500 ಜನ ಹಿಂದೂ ಕಾರ್ಯಕರ್ತರನ್ನು ನಾವು ಅವ್ರ ಕೇಸನ್ನು ನಡೆಸೋಗೋಸ್ಕರ ನಾವು ಶ್ರೀರಾಮ್ ಸೇನೆ ಸಂಘಟನೆಯ ವಕೀಲರ ತಂಡ ಇದೆ, ಆ ವಕೀಲರ ತಂಡ ಕರ್ಕೊಂಡು ನಾನೊಂದು 2-3 ದಿನದಲ್ಲೇ ಮದ್ದೂರಿಗೆ ಹೋಗ್ತಾ ಇದ್ದೀನಿ. ಇದಿಷ್ಟು ಏನಂದರೆ ಪ್ರಮಾದ್ ಮುತಾಲಿಕ್ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಹುಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.